ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ಸಾಮಾನ್ಯ ಕಾಮನ್ ಕೇಸ್ ಆಗಿದೆ. ಏನಪ್ಪ ಅಂತಂದರೆ ಅತ್ತೆ ಸೊಸೆ ಜಗಳ. ಅದು ನಮ್ಮ ಒಂದು 60-70% ಕಾಮನ್ ಆಗಿಬಿಟ್ಟಿದೆ ಎಲ್ಲರ ಸಂಸಾರದಲ್ಲಿ. ಅತ್ತೆ ಸೊಸೆ ಜಗಳ ಆಗುವಂಥದ್ದು ಕಾಮನ್ ಆಗಿದೆ. ಹೊಂದಾಣಿಕೆ ಇರೋದಿಲ್ಲ, ಒಬ್ರಿಗೊಬ್ಬರು ಯಾವುದಾದ್ರೂ ಒಂದು ಕೆಲವೊಂದು ವಿಷಯಗಳಿಗೆ ಮನಸ್ತಾಪ ಬರ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಕಾಮನ್ ಆಗಿರೋದ್ರಿಂದ ಬಟ್ ಇದನ್ನು ಹಾಗೇ ಬಿಡಬಾರ್ದಲ್ಲ, ನಮ್ಮ ಸಂಸಾರ ಹಾಳಾಗುತ್ತೆ. ಅವರಿಬ್ಬರ ಒಂದು ಹೊಂದಾಣಿಕೆಗೆ ಗಂಡಸರು ನಮ್ಮಗಳ ಏನು ಪ್ರಮುಖ ಪಾತ್ರ ಇಲ್ಲಿ ಇರುತ್ತೆ. ಆಮೇಲೆ ಹಾಗೆಯೇ ಅವರ ಹೊಂದಾಣಿಕೆ ಯಾವ ರೀತಿ ಇರಬೇಕು, ಯಾವ ರೀತಿ ಒಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ, ಅತ್ತೆ ಸೊಸೆ ನಡುವೆ ಒಂದು ಒಳ್ಳೆಯ ಬಾಂಧವ್ಯವನ್ನು ನಾವು ರೂಪಿಸಬೇಕು. ಇದು ಎಲ್ಲರ ಒಂದು ಜವಾಬ್ದಾರಿಯಾಗಿರುತ್ತೆ, ಮುಖ್ಯವಾಗಿ ಗಂಡಸರಿಗಿರುತ್ತೆ. ಸೊ ಅದು ಏನೇನು ಒಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ದಲೆ. ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ, ಅತ್ತೆ ಸೊಸೆ ಜಗಳಕ್ಕೆ ಒಂದು ಬ್ರೇಕ್, ಒಂದು ಫುಲ್ ಸ್ಟಾಪ್. ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ಸ್, ಕೆಲವೊಂದು ಟಿಪ್ಸ್ಗಳು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ರೂಟ್ ಕಾಸ್. ಎಲ್ಲಿ ನಾವು ಏನು ಸಮಸ್ಯೆನ ಆಗ್ತಾ ಇದೆ ಅನ್ನೋದನ್ನು ಒಂದು ತಳಪಾಯದಿಂದ, ಒಂದು ರೂಟ್ ಅಂತ ಏನು ಹೇಳ್ತೀವಲ್ಲ, ಒಂದು ಬೇಸಿಕ್ಕಿಂದ ನಾವು ತಿಳ್ಕೊತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಅತ್ತೆ ಸೊಸೆ ನಡುವೆ ಯಾವುದೋ ಒಂದು ವಿಷಯಕ್ಕೆ ಸಮರ ಆಗ್ತಾ ಇದೆ, ಶೀತಲ ಸಮರ ಆಗ್ತಾ ಇದೆ, ಇಂಡಿಯಾ ಪಾಕಿಸ್ತಾನ್ ವಾರ್ ಥರ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಮಹಾಭಾರತ ರಾಮಾಯಣ ಎಲ್ಲ ಆಗ್ತಾಯಿದೆ. ಏನಕ್ಕೆ ಆಗ್ತಾಯಿದೆ, ಯಾವ ಕಾರಣಗಳಿಂದ ಆಗ್ತಾಯಿದೆ ಅನ್ನೋದು ಫಸ್ಟ್ ಒಂದು ಬೇಸಿಕ್ ರೂಟ್ಸ್ ಏನು ಕಾರಣ ಇದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗುತ್ತೆ. ಕೆಲವೊಂದು ಬೇಸಿಕ್ ರೀಸನ್ಗಳು ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪೊಸೆಸಿವ್ನೆಸ್, ಜಾಸ್ತಿ ಪೊಸೆಸಿವ್ನೆಸ್. ಆವಾಗ ಏನಂತ ಅಂದರೆ, ಈಗ ಹೊಸದಾಗಿ ಮದುವೆ ಆಗಿರುತ್ತೆ, ನಮ್ಮ ತಾಯಂದಿರು ಏನು ಅಂದ್ಕೊತಾರೆ, ನಮ್ಮ ಮಗ ಮದುವೆ ಆದಮೇಲೆ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದ್ದಾನೆ, ಹೆಂಡತಿ ಜೊತೆ ಸೇರ್ಕೊತಾ ಇದ್ದಾನೆ, ನನ್ನನ್ನು ಮರೆತು ಬಿಟ್ಟಿದ್ದಾನೆ, ಈ ಥರ ಎಲ್ಲ ಅವರಿಗೆ ಒಂದು ಮನಸ್ಸಿನಲ್ಲಿ ಬರೋವಂಥ ಸಾಧ್ಯತೆಗಳಿರುತ್ತೆ. ಸೊ ಅದು ಅವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ, ಇದು ಅವ್ರ ಮನಸ್ಸಿನಲ್ಲಿ ಉಟ್ಕೊಂಡಿದೆಯಾ, ಈ ಥರ ಒಂದು ಅನುಮಾನ ಅವರ ಮನಸ್ಸಲ್ಲಿ ಇದೆಯಾ ಅನ್ನೋದನ್ನು ನಾವು ಫಸ್ಟು ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಕೊಂಡು ಅವರಿಗೆ ಪರಿಹಾರವನ್ನು ಕೊಡಬೇಕು. ಏನಪ್ಪ ಅಂತಂದರೆ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಸ್ವಲ್ಪ ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಕೂತಿ ಅವ್ರ ಜೊತೆ ಮುಕ್ತವಾಗಿ ಮಾತನಾಡಬೇಕು. ಆವಾಗ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ, ಮೊದಲನೇದಾಗಿ. ಎರಡನೇದಾಗಿ ಇನ್ಸೆಕ್ಯೂರಿಟಿ ಅಂತ ಅಂದರೆ, ಇವಾಗ ನೋಡಿ, ಸಾಮಾನ್ಯವಾಗಿ ತಾಯಿಗೆ ಏನು ಅನಿಸುತ್ತೆ ಅಂತ ಅಂದರೆ, ನಾವು ಮದುವೆ ಆದಮೇಲೆ ನಮ್ಮ ಹೆಂಡತಿ ಜೊತೆ ಹೆಚ್ಚಿನ ಸಮಯ ಕಳಿತೀವಿ, ಅವ್ರ ಜೊತೆ ಹೆಚ್ಚಾಗಿರ್ತೀವಿ ಅಂತ ಅಂದಾಗ ತಾಯಿ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು, ನನ್ನ ಮಗ ಮದುವೆ ಆದಮೇಲೆ ನನ್ನಿಂದ ಗ್ಯಾಪ್ ಮೇಂಟೈನ್ ಮಾಡ್ತಾ ಇದ್ದಾನೆ, ಕಂಪ್ಲೀಟಾಗಿ ಹೆಂಡತಿ ಕಡೆನೇ ವಾಲ್ತಾ ಇದ್ದಾನೆ, ಹೆಂಡತಿಯ ಗುಲಾಮನಾಗಿದ್ದಾನೆ. ನೋಡಿ, ಈ ಥರ ಕೆಲವೊಂದು ವರ್ಡ್ಸ್ಗಳು, ಹೆಂಡತಿಯ ದಾಸ ಆಗಿದ್ದಾನೆ, ಈ ಥರ ಎಲ್ಲ ಅವರಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಹೆಂಡತಿ ಅವ್ರ ಮನಸ್ಸಿನಲ್ಲೂ ಕೂಡ ಅನಿಸುತ್ತೆ. ಏನು ಅಂತ ಅಂದರೆ, ನೀವೇನಾದರೂ ನಿಮ್ಮ ಅಮ್ಮನ ಮಾತನ್ನ ಕೇಳಿಕೊಂಡು ಅವರ ಪರವಾಗಿದ್ದರೆ ಅವ್ರ ಮನಸ್ಸಲ್ಲಿ ಏನು ಅನಿಸುತ್ತೆ ಅಂದರೆ, ನಮ್ಮ ಯಜಮಾನರು, ನನ್ನ ಗಂಡ ಪೂರ್ತಿ ಅಮ್ಮನ ಮಗ ಆಗಿದ್ದಾನೆ, ಅವರು ಹೇಳ್ದಂಗೆ ಕೇಳ್ತಾನೆ, ಅವ್ರು ಹೇಳ್ದಂಗೆ ಕೇಳ್ತಾರೆ, ಈ ಥರ ಎಲ್ಲ ಇವರು ಮನಸ್ಸಲ್ಲೂ ಕೂಡ ಉಟ್ಕೊಳ್ಳೋದು ಸಹಜ. ಆವಾಗ ನಾವು ಇದಕ್ಕೂ ಕೂಡ ನಾವೇನು ಮಾಡಬೇಕು, ಒಂದು ಸೊಲ್ಯೂಷನ್ ಇದಕ್ಕೂ ಕೂಡ ನಾವೇನು ಮಾಡಬೇಕು ಅಂದರೆ, ನಮ್ಮ ತಾಯಿ ಜೊತೆ ಸಪ್ರೇಟಾಗಿ ಏಕಾಂತವಾಗಿ ಕೂತ್ಕೊಂಡು ಒಂದು ಮುಕ್ತವಾಗಿ ಮಾತಾಡಬೇಕು. ಇಲ್ಲಮ್ಮ, ನಾನು ಹೊಸದಾಗಿ ಮದುವೆ ಆಗಿದ್ದೀನಿ, ಅವಳು ಹೊಸದಾಗಿ ಬಂದಿದ್ದಾಳಲ್ವ, ಸೊ ಅವಳಿಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾಯಿದ್ದೀನಿ, ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಾಯಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡ, ನನಗೆ ನೀವಿಬ್ಬರು ಕೂಡ ಮುಖ್ಯನೇ, ಇಬ್ಬರು ಕೂಡ ನನ್ನ ಎರಡು ಪ್ರಮುಖ ಕಣ್ಣುಗಳಿದ್ದಾಗೆ. ಸೊ ನಾನು ಯಾರನ್ನೂ ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅಂಥೇಳಿ ಒಂದು ಸಮಾಧಾನದ ಮಾತನ್ನು ಹೇಳಿ ತಾಯಿಯನ್ನು ಸಂತೈಸಬೇಕು, ಸಮಾಧಾನ ಪಡಿಸ್ಬೇಕು.
ಹಾಗೆಯೇ ನಿಮ್ಮ ಹೆಂಡತಿ ಹತ್ರನೂ ಕೂಡ ಅಷ್ಟೇ, ನಿಮ್ಮ ಒಂದು ರೂಮ್ನಲ್ಲಿ ಅವ್ರ ಹತ್ರ ಸಪ್ರೇಟಾಗಿ ನೀವು ಮಾತಾಡಬೇಕು. ಈ ಥರ ನಮ್ಮ ತಾಯಿ ನನ್ನನ್ನು ಚಿಕ್ಕಂದಿನಿಂದಲೂ ಸಾಕಿದ್ದಾರೆ, ಬೆಳೆಸಿದ್ದಾರೆ. ಅವರೇ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟಿವ್ ಆಗಿದ್ದಿದ್ದು. ಅವರಿಂದನೇ ನಾನು ಇವತ್ತು ಇಲ್ಲಿ ಇರೋದಕ್ಕೆ ಕಾರಣ. ನೀನು ಇವಾಗ ನಾನು ಮದುವೆಯಾಗಿ ನೀನು ಇವಾಗ ಬಂದಿದ್ದೀಯಾ, ಹಾಗಾಗಿ ನಾನು ಅವ್ರನ್ನೂ ಕೂಡ ಬಿಟ್ಕೊಡೋಕ್ಕಾಗಲ್ಲ. ಅವ್ರಿಗೂ ಕೂಡ ನಾನು ಫಸ್ಟ್ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡ್ತೀನಿ. ಹಂಗಂತೇಳಿ ನಾನು ಇನ್ನೂ ಬಿಡೋದಿಲ್ಲ ಅಂತೇಳಿ ಅವ್ರ ಹತ್ರನೂ ಕೂಡ ಒಂದು ಸಮಾಧಾನದ ಮಾತನ್ನು ಹೇಳಿದಾಗ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಯಾವುದೇ ರೀತಿ ಗೊಂದಲ ಉಂಟಾಗಲ್ಲ. ಓಕೆ. ನೆಕ್ಸ್ಟು ಡಿಫ್ರೆಂಟ್ ವ್ಯಾಲ್ಯೂಸ್. ಅದರಲ್ಲಿ ಟ್ರೆಡಿಷನಲ್ ಮಾಡ್ರನ್ ಇರುತ್ತೆ, ಟ್ರೆಡಿಷನಲ್ ಕಲ್ಚರು, ಮಾಡ್ರನ್ ಕಲ್ಚರ್ ಅಂತ ಬರುತ್ತೆ. ಟ್ರೆಡಿಷನಲ್ ಕಲ್ಚರ್, ಈಗ ಅತ್ತೆಯಂದಿರು ಸಾಮಾನ್ಯವಾಗಿ ಅವರು ಹಳೆ ಕಾಲದ ಥರ ಸಾಂಪ್ರದಾಯಿಕವಾಗಿ ಹಳೆ ಸಂಪ್ರದಾಯದ ಪ್ರಕಾರ ನನ್ನ ಸೊಸೆ ಹೀಗೆ ಇರಬೇಕು, ಹಾಗೆ ಇರಬೇಕು, ಇಂಥ ಬಟ್ಟೆಗಳನ್ನೇ ಹಾಕಬೇಕು, ಸೀರೆ ಉಟ್ಕೊಂಡು ಮನೆಯಲ್ಲಿ ಲಕ್ಷಣವಾಗಿ ಇರಬೇಕು ಅನ್ನೋದು ಅವರ ಒಂದು ಆಸೆ ಆಗಿರುತ್ತೆ. ಆದರೆ ಈಗಿನ ಹೆಣ್ಣುಮಕ್ಳುಗಳು ಇವಾಗ ಫ್ಯಾಷನ್, ಕಲಿಯುಗ, ಮಾಡ್ರನ್ ಯುಗ ಎಲ್ಲ ಕೂಡ ಅಪ್ಗ್ರೇಡ್ ಆಗಿದೆ. ಹೊಸ ಹೊಸ ಬಟ್ಟೆಗಳಿದೆ. ನಾನು ಆ ಥರ ಬಟ್ಟೆ ಹಾಕಬೇಕು, ಈ ಥರ ಬಟ್ಟೆ ಹಾಕಬೇಕು ಅನ್ನೋದು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಆಸೆ ಇರುತ್ತೆ. ಸೊ ಅದ್ರ ಆಸೆ ತಕ್ಕಾಗಿ ಅವರು ಆ ಒಂದು ಟ್ರೆಂಡಿಗೆ ಹೋಗೋಕ್ಕೆ ಆಸೆ ಪಡ್ತಿರ್ತಾರೆ. ಸೊ ಇದರಲ್ಲೂ ಕೂಡ ಒಂದು ಅತ್ತೆ ಸೊಸೆ ನಡುವೆ ಒಂದು ಮನಸ್ತಾಪ, ಕಲಹಗಳು ಬರುತ್ತೆ. ಆವಾಗೂ ಕೂಡ ಇಲ್ಲಿ ನಾವು ಈ ಒಂದು ಸಮಸ್ಯೆ ಬಂದಾಗ ನಮ್ಮ ತಾಯಿಗೆ ನಾವು ಅರ್ಥ ಮಾಡಿಸ್ಬೇಕು. ಇಲ್ಲಮ್ಮ, ಇವಾಗ ಈ ಥರ ಇದೆ, ಈ ಥರ ಒಂದು ಟ್ರೆಂಡ್ ಇದೆ, ಈ ಥರನೇ ಜನ ಇಷ್ಟಪಡ್ತಾರೆ. ಹಳೆ ಕಾಲದಾಗೆ ಇಲ್ಲ, ಇವಾಗ ಬದಲಾಗ್ತಾ ಹೋಗ್ತಾ ಇದೆ. ಆ ಕಾಲ ಬದಲಾದಂಗೆ ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು. ಅವಳು, ನನ್ನ ಹೆಂಡತಿ ಕೂಡ ಅದನ್ನೇ ಕೂಡ ಬಯಸ್ತಾ ಇದ್ದಾಳೆ ಅಂತೇಳಿ ನಾವು ಅವರಿಗೊಂದು ಸಮಾಧಾನದ ಮಾತನ್ನು ಕೂಡ ಹೇಳಿ ಅರ್ಥ ಮಾಡಿಸ್ಬೇಕು ಸ್ನೇಹಿತರೆ. ನಾವು ಇದು ಯಾವುದು ಮಾಡಲಿಲ್ಲ ಅಂದರೆ ಅವರಿಬ್ಬರ ನಡುವೆ ಈ ಎಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಗದ್ದಲ ಆಗ್ತಾ ಇರುತ್ತೆ. ಇದೇ ನಾಳೆ ದೊಡ್ಡದಾಗುತ್ತೆ. ಓಕೆನಾ. ನೆಕ್ಸ್ಟು ಲ್ಯಾಕ್ ಆಫ್ ಮನಿ. ನಮ್ಮ ಹತ್ರ ಹಣದ ಸಮಸ್ಯೆ ಇದ್ದಾಗ ಸಂಸಾರದಲ್ಲಿ ಸಮಸ್ಯೆಗಳು, ಬಿರುಕಾಗೋದು, ಕಲಹಗಳಾಗೋದು ಸಹಜ. ಹಣ ಇಲ್ಲ ಅಂತಂದರೆ ಇವತ್ತು ನಮ್ಮ ಒಂದು ಸಂಸಾರ ದೂಗಿಸಲಿಕ್ಕೆ ಆಗೋದಿಲ್ಲ. ನಮ್ಮ ಆದಾಯ ಕಡಿಮೆ ಇದ್ದು ಖರ್ಚು ವೆಚ್ಚಗಳು ಜಾಸ್ತಿ ಇತ್ತು ಸಂಸಾರದಲ್ಲಿ ಅಂತ ಅಂದರೆ ಆವಾಗ ಕಲಹಗಳು ಸಾಮಾನ್ಯವಾಗಿ ಸೃಷ್ಟಿಯಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ನಮ್ಮ ಸಂಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಯಾವ ದಾರಿ ಇದೆ ಏನು ಅನ್ನೋದನ್ನು ಕಂಡುಕೊಳ್ಬೇಕು. ನಮ್ಮ ಹತ್ರ ಟೈಮ್ ಫ್ರೀಡಮ್ಮು, ಮನಿ ಫ್ರೀಡಮ್ ಇತ್ತು ಅಂತಂದರೆ ಸಾಮಾನ್ಯವಾಗಿ ಯಾವುದೇ ಸಂಸಾರದಲ್ಲೂ ಕೂಡ ಕಲಹ ಬರೋದಿಲ್ಲ. ಅಂಥ ಸಂಸಾರ ಆನಂದ ಸಾಗರವಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇನ್ಯಾವ ವಿಚಾರಕ್ಕೆ ಬರುತ್ತೆ ಅನ್ನೋದಾದರೆ ಎಫ್.ಎಮ್ಸ್ ಎಫೆಕ್ಟ್ ಅಂತ ಹೇಳ್ತೀನಿ. ನಾನು ಒಂದು ಎಫ್.ಎಮ್ಸ್ ಅಂತೇಳಿ ಹೆಸರಿಟ್ಟಿದ್ದೀನಿ. ಏನಂತಂದರೆ ಫಿಟ್ಟಿಂಗ್ ಮಾಸ್ಟರ್ಸ್. ಈ ಥರ ತುಂಬ ಜನ ನಮಗೆ ಹೊರಗಡೆ ಸಿಗ್ತಾರೆ. ನಮ್ಮ ರಿಲೇಷನ್ ಸರ್ಕಲಲ್ಲೂ ಕೂಡ ಸಿಗ್ತಾರೆ. ನೈಬರ್ಸ್ಗಳು ಕೂಡ ಹೊರಗಿನ ಅಕ್ಕಪಕ್ಕ ನೆರೆಹೊರೆ ಮನೆಯವರು ಕೂಡ ಇರ್ತಾರೆ. ಸೊ ಇಂಥವರಿಂದ ಏನಾದರೂ ಮನೆಯಲ್ಲಿ ಅಶಾಂತಿ ಆಗ್ತಿದೆಯಾ, ಈಗ ಅವ್ರು ಬಂದು ನಮ್ಮನೆ ವಿಚಾರನ ಹಾಗೆ ಹೀಗೆ ಅಂತ ಹೇಳೋದು. ನಮ್ಮ ತಾಯಿ ಹತ್ರ ಆಗಿರ್ಬೋದು, ಹೆಂಡತಿ ಹತ್ರ ಆಗಿರ್ಬೋದು, ನೀನು ಆಗಿರು, ನೀನು ಹೀಗಿರು, ನಿನ್ನ ಗಂಡ ಅದು ಮಾಡ್ತಾರೆ, ನಿಮ್ಮ ಅತ್ತೆ ಹೀಗೆ ಮಾಡ್ತಾರೆ, ನೀನು ಈ ಥರ ಮಾಡು, ಆ ಥರ ಮಾಡು, ಆವಾಗ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನಂಬ್ಕೊಂಡು ನೀವು ಆ ಒಂದು ಅವ್ರು ಹೇಳಿದ ಥರ ಮಾಡ್ತಾ ಹೋದರೆ ಆವಾಗ ಅಲ್ಲಿ ಮತ್ತೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ ಥರದ್ದು ಏನಾದರೂ ನಮ್ಮ ಮನೆಯಲ್ಲಿ ಈ ಥರ ಏನೋ ಫಿಟ್ಟಿಂಗ್ ಇಡೋವಂಥವ್ರೆಲ್ಲ ಇದ್ದಾರೆ, ರಿಲೇಷನಲ್ಲಾಗಲಿ ಹೊರಗಡೆ ಯಾರಾಗಲಿ, ಅದೇನಾರು ಇತ್ತು ಗಮನಕ್ಕೆ ಬಂತು ಅಂದರೆ ಅದರಿಂದ ಅವಾಯ್ಡ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು ಗಂಡಸರುಗಳು. ಓಕೆನಾ. ನೆಕ್ಸ್ಟು ಏನಪ್ಪ ಅಂತ ಅಂದರೆ ಇನ್ಯಾವ ವಿಚಾರಕ್ಕೆ ಬರುತ್ತೆ ಸಾಮಾನ್ಯವಾಗಿ ಬೇಸಿಕ್ಕಾಗಿ ಅಂತ ಅಂದರೆ ಹೌಸ್ ಹೋಲ್ಡ್ ವರ್ಕ್ ಪ್ರೆಷರ್, ಮನೆ ಕೆಲಸಗಳ ಒತ್ತಡ. ಅದರಿಂದಾಗೂ ಕೂಡ ಅತ್ತೆ ಸೊಸೆ ನಡುವೆ ಜಗಳ ಆಗುತ್ತೆ. ಈಗ ಕಾಮನ್ನಾಗಿ ಮನೆ ಅಂತ ಅಂದಮೇಲೆ, ಸಂಸಾರ ಅಂತ ಅಂದಮೇಲೆ ಕೆಲಸಗಳು ಇದ್ದೇ ಇರ್ತವೆ. ಮನೆ ಕೆಲಸಗಳು, ಹೆಣ್ಮಕ್ಳುಗಳು ಕೆಲಸಗಳು ಗೊತ್ತಿದೆ ನಮಗೆಲ್ಲ, ಸಾಕಷ್ಟೇ ಇರುತ್ತೆ. ನಾವು ಗಂಡಸರು ಆಚೆ ಹೋಗಿ ಬಂದುಬಿಡ್ತೀವಿ. ಆದರೆ ಮನೆಯಲ್ಲಿ ಕೆಲಸಗಳೆಲ್ಲ ಈಗ ಅತ್ತೆಗೆ ಏನು ಅನಿಸುತ್ತೆ ಅಂತಂದರೆ, ಮನೆ ಸೊಸೆ ಮಾಡೋವಂಥ ಕೆಲಸ ಅವರಿಗೆ ಇಷ್ಟ ಆಗುತ್ತೆ, ಕೆಲವು ಸಲ ಇಷ್ಟ ಆಗೋದಿಲ್ಲ. ಆವಾಗ ಅವರು ಅಂದ್ಕೊಳ್ತಾರೆ, ಹೇಳ್ತಾರೆ ಏನಂತ, ನನ್ನ ಸೊಸೆ ಸರಿಯಾಗಿ ಕೆಲಸಗಳು ಮಾಡ್ತಾಯಿಲ್ಲ, ಹೇಗೆ ಬೇಕಾಗಿ ಮಾಡ್ತಾಳೆ, ಸರಿಯಾಗಿ ಕಸ ಗುಡಿಸಲ್ಲ, ಸರಿಯಾಗಿ ಪಾತ್ರೆ ತೊಳೆಯಲ್ಲ, ಸರಿಯಾಗಿ ಅಡುಗೆ ಮಾಡಲ್ಲ, ಮನೆ ನೀಟಾಗಿ ಇಟ್ಕೊಳ್ಳಲ್ಲ. ಈ ಥರ ಪ್ರತಿಯೊಂದರಲ್ಲೂ ಒಂದು ಮುಳ್ಳನ್ನು ಹುಡುಕ್ತಾ ಇರ್ತಾರೆ, ಕಲ್ಲನ್ನು ಹುಡುಕ್ತಾ ಇರ್ತಾರೆ. ಮಾತಿಗೂ ಏನೇನೋ ಹೇಳ್ತಾ ಇರ್ತಾರೆ. ಆವಾಗ ಅವ್ರ ಮನಸ್ಸಿಗೂ ಕೂಡ ನೋವಾಗುತ್ತೆ, ಸೊಸೆ ಮನಸ್ಸಿಗೆ. ಅದೇ ರೀತಿ ಸೊಸೆ ಒಂದು ವೇಳೆ ಅವರೇನಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ದಾರೆ, ಕೆಲವು ಸಂಸಾರಗಳಲ್ಲಿರ್ತಾರೆ, ಗಂಡ ಹೆಂಡತಿ ಇಬ್ಬರು ದುಡಿತಾ ಇರ್ತಾರೆ. ಇವಾಗ ಸಂಸಾರ ನಡೆಸೋದು ಎಷ್ಟು ಕಷ್ಟ ಇದೆ, ಗಂಡ ಹೆಂಡತಿ ಮಕ್ಕಳು, ಖರ್ಚು ವೆಚ್ಚ ಎಷ್ಟಿರುತ್ತೆ. ಹಾಗಾಗಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾಯಿದ್ರೆ ಆವಾಗ ಅವರು, ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ,
ಸೊಸೆ ಆದವರು, ನಾನು ಹೊರಗಡೆ ಕೆಲಸಕ್ಕೆ ಹೋಗಿ ಬರ್ತೀನಿ, ನಾನು ಯಾಕೆ ಮನೆ ಕೆಲಸಗಳೆಲ್ಲ ಮಾಡಬೇಕು, ಅತ್ತೆ ಇದ್ದಾರೆ ಸುಮ್ಮನೆ ಖಾಲಿ ಕೂತಿರ್ತಾರಲ್ಲ ಅವ್ರು ಮಾಡ್ಕೊಳ್ಳಿ ಬಿಡಿ, ಈ ಥರದ್ದೆಲ್ಲ ಅಂದ್ಕೊಂಡು ಮಾಡ್ತಾಯಿರ್ತಾರೆ. ಆವಾಗ ಅವರಿಬ್ಬರ ನಡುವೆ ಈ ಒಂದು ಮನಸ್ತಾಪ, ಗೊಂದಲ, ಗಲಾಟೆಗಳು ಇದ್ದೇ ಇರುತ್ತೆ. ಆ ಥರ ಏನಾರು ಇದೆ ಅಂತ ಅಂದರೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ಕೊಬೇಕು. ನೋಡಿ, ಎಲ್ಲ ಸಮಸ್ಯೆಗಳು ಬೇಸಿಕ್ ಆಗಿರೋವಂಥವೇ. ಇದನ್ನೆಲ್ಲ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅವರಿಬ್ಬರನ್ನ ಒಂದು ಮಾಡೋದು, ಒಂದು ಒಳ್ಳೆ ಫ್ರೆಂಡ್ಶಿಪ್ನ, ಒಂದು ಒಳ್ಳೆ ಎಮೋಷನಲ್ ಬಾಂಡಿಂಗ್ನ ಬಿಲ್ಡ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಸ್ನೇಹಿತರೆ. ಇದನ್ನು ನಾವು ಕಂಡಿಡ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ಇನ್ಯಾವ ವಿಚಾರಕ್ಕೆ ಬರುತ್ತೆ ನೆಕ್ಸ್ಟ್ ಬೇಸಿಕ್ಕಾಗಿ ಅಂತ ಅಂದರೆ ಕಮ್ಯುನಿಕೇಷನ್ ಗ್ಯಾಪು. ಅತ್ತೆ ಸೊಸೆ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್, ಮಾತುಕತೆ ಇರೋದಿಲ್ಲ. ಏನು ಅಂತಂದರೆ ಅವರಿಬ್ಬರಿಗೆ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತನಾಡೋದಕ್ಕೆ ಇಷ್ಟ ಇರೋದಿಲ್ಲ. ಸುಮ್ಮನೆ ಕ್ವಶನ್ ಆ್ಯಂಡ್ ಆನ್ಸರ್, ಪ್ರಶ್ನೆ ಉತ್ತರ ಅಷ್ಟರಲ್ಲೇ ಇರುತ್ತೆ. ಆಯಿತು, ಹೋಗಿ ಬಂದೆ, ನೀವು ಹೋಗಿ ಬನ್ನಿ, ಆಯಿತು, ಊಟ ಕೊಡ್ಲಾ, ಮಾಡ್ತೀರಾ, ಇಷ್ಟೇ, ಅಷ್ಟರಲ್ಲೇ ಇರ್ತಾರೆ. ಈ ಥರ ಏನಾದರೂ ಇತ್ತು ಅಂದರೆ ಅವರಿಬ್ಬರ ನಡುವೆ ಸಂಬಂಧ, ಸೊ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಆ ಥರ ಇತ್ತು ಅಂದರೆ ಅದಕ್ಕೊಂದು ಸೊಲ್ಯೂಷನ್ ನಾವು ಕೊಡಬೇಕು. ಅವರಿಬ್ಬರ ನಡುವೆ ಒಂದು ಒಳ್ಳೆ ಫ್ರೆಂಡ್ಲಿ, ಒಂದು ಎಮೋಷನಲ್ ಬಾಂಡಿಂಗ್ನ ನಾವು ಬಿಲ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂಥ ಆಪರ್ಚುನಿಟಿಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಫೈಟ್ ಫಾರ್ ಅಥಾರಿಟಿ. ಅಂದರೆ ಈಗೇನಾಗುತ್ತೆ ಅಂದರೆ ಮನೆಯಲ್ಲಿ ಯಜಮಾನಿಕೆ. ಈಗ ನೋಡಿ, ರಾಜಕೀಯದಲ್ಲಿ ನಡೀತಾ ಇದೆ ಇವಾಗ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇದೆಯಲ್ಲ, ನನಗೆ ಅದೇ ಪಟ್ಟ ಬೇಕು, ನನಗೆ ಪಟ್ಟ ಬೇಕು ಅಂತ. ಆ ರೀತಿ ಮನೆಯಲ್ಲೂ ಕೂಡ ಅತ್ತೆ ಮೊದಲಿಂದನೂ ನಾನೇ ಯಜಮಾನಿ, ಈಗಲೂ ಕೂಡ ನನಗೆ ಅಥಾರಿಟಿ ಇರಬೇಕು, ನನ್ನ ಅಂಡರಲ್ಲೇ ಎಲ್ಲ ಇರಬೇಕು ಅನ್ನೋದು ಅತ್ತೆ ಮನಸ್ಸಲ್ಲಿದ್ದರೆ, ಅಥವಾ ಸೊಸೆ ಆದವರು ಇಲ್ಲ, ನಾನಿವಾಗ ಮದುವೆಯಾಗಿ ಬಂದಿದ್ದೀನಿ, ಇನ್ಮೇಲೆಲ್ಲ ನನ್ನ ಅಥಾರಿಟಿ ನನ್ನ ಕಂಟ್ರೋಲಲ್ಲೇ ಇರಬೇಕು, ಅಧಿಕಾರ ಪಟ್ಟ ನನ್ನ ಕೈಯಲ್ಲಿರಬೇಕು ಅನ್ನೋದು, ಈ ಒಂದು ವಿಚಾರಕ್ಕೂ ಕೂಡ ಅತ್ತೆ ಸೊಸೆ ನಡುವೆ ಜಗಳ ಆಗುತ್ತೆ. ಇಂಥ ಸಮಯದಲ್ಲೂ ಕೂಡ ನಾವು ಅವರಿಬ್ಬರನ್ನ ಸಂಭಾಲಿಸಬೇಕಾಗುತ್ತೆ. ಕೆಲವೊಂದು ಸಮಾಧಾನದ ಮಾತುಗಳನ್ನ ಹೇಳಬೇಕಾಗುತ್ತೆ. ಅದೇನು ಅಂತ ನಾನು ನೆಕ್ಸ್ಟ್ ಮುಂದೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆಲ್ಲ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಟಿಪ್ ನಂಬರ್ 2, ನೆವರ್ ಟೇಕ್ ಸೈಡ್ಸ್ ಪಬ್ಲಿಕ್ಲಿ. ಅಂದರೆ ನೀವು ಯಾರ ಪರವಾಗೂ ಕೂಡ ಸಡನ್ನಾಗಿ ಡಿಸಿಷನ್ ತೊಗೊಳ್ಬಾರ್ದು. ಈಗ ಹೊರಗಡೆ ಹೋಗಿ ಒಂದು ಕೆಲಸ ಮಾಡ್ಕೊಂಡು ಬರ್ತೀರಾ ಗಂಡಸರು, ಮನೆಯಲ್ಲಿ ಅತ್ತೆ ಸೊಸೆಗೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗಿರುತ್ತೆ. ಅದು ಯಾವ ವಿಷಯಕ್ಕೆ ಜಗಳ ಆಗಿದೆ ಏನು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಹೊರಗಡೆ ದುಡಿದು ಬರೋ ಗಂಡಸಿಗೆ ಗೊತ್ತಿರಲ್ಲ. ಆ ಒಂದು ಜಗಳ ಯಾವ ಕಾರಣಕ್ಕಾಗಿದೆ ಅನ್ನೋದು ಅವರಿಬ್ಬರು ಅತ್ತೆ ಸೊಸೆ ನಡುವೆ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಹಾಗಾಗಿ ನೀವು ಮನೆಗೆ ಬಂದ ತಕ್ಷಣ ಈ ಥರ ಜಗಳ ಆಗ್ತಿದೆ ಅಂದ ತಕ್ಷಣ ಒಬ್ಬರ ಪರವಾಗಿ ಹೋಗಿ ನಿಂತು ಮಾತಾಡೋದು ತಪ್ಪಾಗುತ್ತೆ. ಫಸ್ಟು ಎಲ್ಲಿ ಏನು ಸಮಸ್ಯೆ ಆಗಿದೆ, ಯಾರಿಂದ ಆಗಿದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಸ್ನೇಹಿತರೆ. ಏನು ಅಂತ ಅಂದರೆ, ನೀವು ಮನೆಗೆ ಬಂದ ತಕ್ಷಣ ನಿಮ್ಮ ತಾಯಿ ನಿಮ್ಮ ಹತ್ರ ಹೇಳ್ತಾರೆ, ನಿನ್ನ ಹೆಂಡ್ತಿ ನನ್ನ ಮಾತು ಕೇಳೋದಿಲ್ಲ, ನಾನು ಹೇಳಿದ ಕೆಲಸಗಳು ಮಾಡೋದಿಲ್ಲ, ಮುಖ ಓದಿಸ್ತಾಳೆ, ನನ್ನ ಹತ್ರ ಸರಿಯಾಗಿ ಮಾತಾಡೋದಿಲ್ಲ, ಹಾಗೆ ಮಾಡ್ತಾಳೆ, ಹೀಗೆ ಮಾಡ್ತಾಳೆ ಅಂತೆಲ್ಲ ಕಂಪ್ಲೇಂಟ್ ಹೇಳ್ತಾ ಹೋಗ್ತಾರೆ. ನಮ್ಮ ತಾಯಿ ಹೀಗೆ ಹೇಳಿದ್ರಲ್ಲ, ನನ್ನ ಹೆಂಡ್ತಿ ಹೀಗೆ ಮಾಡ್ತಾಳೆ ಅಂತ ಒಂದೇ ಸಲ ನೀವು ಡಿಸಿಷನ್ ತೊಗೊಂಡು ನಿಮ್ಮ ತಾಯಿ ಪರವಾಗಿ ನಿಂತು ನಿಮ್ಮ ಹೆಂಡ್ತಿ ಹೊಡೆಯೋದಾಗಲಿ, ಬಡಿಯೋದಾಗಲಿ, ಬೈಯೋದಾಗಲಿ, ಈ ತಪ್ಪು ಕೆಲಸಗಳನ್ನ ಮಾಡಬೇಡಿ. ಹಾಗೆಯೇ ನಿಮ್ಮ ಹೆಂಡ್ತಿ ನಿಮ್ಮ ತಾಯಿ ಬಗ್ಗೆ ಕಂಪ್ಲೇಂಟ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮಮ್ಮ ಸರಿ ಇಲ್ಲ, ನಿಮ್ಮಮ್ಮ ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ನಾನು ಹೇಗೆ ಮಾಡಿದ್ರು ಹೇಗಿದ್ರೂ ಅವ್ರಿಗೆ ಆಗಲ್ಲ ನನ್ನ ಕಂಡ್ರೆ, ಈ ಥರ ಅವರು ಕೆಲವೊಂದಷ್ಟು ದೂರುಗಳನ್ನ ಹೇಳ್ತಾ ಹೋಗ್ತಾರೆ. ಸೊ ಆವಾಗ ನೀವು ನಿಮ್ಮ ಹೆಂಡ್ತಿ ಮೇಲಿನ ಪ್ರೀತಿಯಿಂದ ಅವ್ರ ಪರವಾಗಿ ನಿಂತು ನಿಮ್ಮ ತಾಯಿ ಹತ್ರ ರೂಡಾಗಿ ಬಿಹೇವ್ ಮಾಡೋದು, ಜೋರಾಗಿ ಮಾತಾಡೋದು, ಗದರೋದು, ಇದನ್ನೆಲ್ಲ ಮಾಡಬೇಡಿ. ಆವಾಗ ನೀವು ಆದಷ್ಟು ನ್ಯೂಟ್ರಲ್ ಆಗಿರಿ, ಅಂದರೆ ತಟಸ್ಥವಾಗಿಬಿಡಿ, ಸಮಾಧಾನವಾಗಿರಿ, ಎಮೋಷನಲಿ ಫೂಲ್ ಆಗಬೇಡಿ. ಅವ್ರ ಪರವಾಗಿ ಹೋಗಬೇಡಿ, ಇವ್ರ ಪರವಾಗಿ ಹೋಗಬೇಡಿ. ನೀವು ಸೈಲೆಂಟಾಗಿದ್ದು ಸಮಸ್ಯೆ ಎಲ್ಲಿ ಏನಾಗಿದೆ ಅನ್ನೋದನ್ನು ಸಮಾಧಾನವಾಗಿ ಇಬ್ಬರ ಹತ್ರನೂ ಮಾತಾಡಿ. ನಿಮ್ಮ ತಾಯಿ ಹತ್ರ ಸಪ್ರೇಟಾಗಿ ಇದ್ರ ಬಗ್ಗೆ ಮಾತಾಡಿ. ಯಾಕಮ್ಮ, ಏನಾಯಿತು, ಏನು ಸಮಸ್ಯೆ ನಿಮ್ಮಿಬ್ಬರ ನಡುವೆ, ಯಾವ ಕಾರಣಕ್ಕೆ ಜಗಳ ಆಗಿದೆ ಅಂತ ಕೇಳ್ಕೊಳ್ಳಿ. ಆವಾಗ ಅವ್ರು ಏನು ಹೇಳ್ತಾರೋ ಆವಾಗ ನೀವು ಅವರಿಗೆ ಅದಕ್ಕೆ ಸಮಾಧಾನವಾಗಿ ಉತ್ತರನ ಕೊಡಿ. ಅಮ್ಮ, ಅವಳು ಹೊಸ್ದಾಗಿ ಬಂದಿದ್ದಾಳೆ, ಅವಳಿಗೆ ನಿನ್ನಷ್ಟು ಅನುಭವ ಇಲ್ಲ, ಅವಳಿಂದ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ನೀನು ದೊಡ್ಡವಳು, ನೀನು ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗು, ಕ್ಷಮಿಸ್ಬಿಡು, ಅದನ್ನು ದೊಡ್ಡದು ಮಾಡಬೇಡ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ, ನೀನು ಆರಾಮಾಗಿರು ಅಂತ ಅವ್ರಿಗೆ ಸಮಾಧಾನ ಹೇಳಿ. ಆಮೇಲೆ ನಿಮ್ಮ ಹೆಂಡ್ತಿ ಹತ್ರ ನಿಮ್ಮ ರೂಮ್ನಲ್ಲಿ ಅವ್ರ ಹತ್ರ ಮಾತಾಡಿ. ನೋಡು, ನಮ್ಮ ತಾಯಿ ಆವಾಗಿಂದನೂ ಹಿರಿಯರು ಆವಾಗಿಂದನೂ ಈ ಮನೆ ಯಜಮಾನಿಕೆ ತೊಗೊಂಡಿದ್ದಾರೆ. ಅವರು ಸ್ವಲ್ಪ ಅವರ ಒಂದು ಮನೋಭಾವ, ಅವ್ರ ಮನಸ್ಥಿತಿ ಈ ಥರ ಇದೆ, ಅವರು ಸ್ವಲ್ಪ ಹಾಗೆ ಮಾತಾಡ್ತಾರೆ. ಸೊ ಅದನ್ನೆಲ್ಲ ನಿನ್ನ ಮನಸ್ಸಿಗೆ ಹಚ್ಕೊಂಡು ಅವ್ರು ಹಾಗೆ ಹೀಗೆ ಅಂತೇಳಿ ನೀನೇ ಕಲ್ಪಿಸ್ಕೊಬೇಡ. ಮತ್ತು ಅವ್ರಿಗೇನು ಹೇಳಕ್ಕೆ ಹೋಗಬೇಡ. ನೀನು ಚಿಕ್ಕವಳಾಗಿ ದೊಡ್ಡವರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಸ್ವಲ್ಪ ತಗ್ಗಿ ಬಗ್ಗಿ ನಡಿ. ಇಲ್ಲಿ ಏನೇ ಸಮಸ್ಯೆ ಆದರೂ ನಾನು ಇದನ್ನೆಲ್ಲ ಸಾಲ್ಟ್ ಔಟ್ ಮಾಡ್ತೀನಿ ಅಂತೇಳಿ ಅವ್ರಿಗೊಂದು ಸಮಾಧಾನದ ಮಾತನ್ನು ಧೈರ್ಯವನ್ನು ಕೊಡಿ. ಆವಾಗ ಇಲ್ಲಿ ಯಾವುದೇ ಥರ ಸಮಸ್ಯೆಗಳಾಗೋದಿಲ್ಲ, ಇಬ್ಬರು ಕೂಡ ಸಮಾಧಾನ ಆಗ್ತಾರೆ. ನೆಕ್ಸ್ಟ್
ಟಿಪ್ ನಂಬರ್ 3, ಗಿವ್ ಫ್ರೀಡಮ್ ಆ್ಯಂಡ್ ಸ್ಪೇಸ್ ಟು ಎವರಿ ಒನ್. ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಡಿ, ಸ್ಪೇಸನ್ನು ಕೊಡಿ. ಮನೆ ಸದಸ್ಯರು ಎಲ್ಲರಿಗೂ ಕೂಡ, ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಇಷ್ಟವಾದ ರೀತಿಯಲ್ಲಿ ಬದುಕೋದಕ್ಕೆ ಸ್ವಾತಂತ್ರ್ಯ ಇದೆ, ಅದು ಅವರ ಹಕ್ಕು ಕೂಡ. ಸೊ ಅಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ ಮಾಡಬೇಡಿ. ನನ್ನ ಹೆಂಡತಿ ಹೀಗೇ ಇರಬೇಕು, ಹಾಗೇ ಇರಬೇಕು, ನಾನು ಹೇಳ್ದಾಗೆ ಕೇಳಬೇಕು, ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಎಲ್ಲದರಲ್ಲೂ ರೆಸ್ಟ್ರಿಕ್ಷನ್ ಬೇಡ. ಕೆಲವೊಂದರಲ್ಲಿ ಇರಲಿ, ತೊಂದರೆ ಇಲ್ಲ. ಆದರೆ ಎಲ್ಲದರಲ್ಲೂ ಮಾಡ್ತಾ ಹೋದರೆ ಅಲ್ಲಿ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ತಾಯಿ ಹತ್ರನೂ ಕೂಡ ಅಷ್ಟೇ, ನನ್ನ ತಾಯಿ ಹೀಗೆ ಇರಬೇಕು, ಹಾಗೇ ಇರಬೇಕು ಅನ್ನೋದನ್ನೆಲ್ಲ ಮನಸ್ಥಿತಿ ಇಟ್ಕೊಂಬೇಡಿ. ಮಕ್ಕಳನ್ನು ಅಷ್ಟೇ, ಎಲ್ಲ ಮಕ್ಕಳ ಜೊತೆ ಹೇಗೆ ಅಂದರೆ ಒಂದೊಂದು ವಯಸ್ಸಲ್ಲೂ ಒಂದೊಂದು ಥರ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಒಂದು ಫ್ರೆಂಡ್ಲಿಯಾಗಿ ನಾವೊಂದು ಬಾಂಡಿಂಗ್ನ ನಮ್ಮ ಫ್ಯಾಮಿಲೀಸ್ ಮೆಂಬರ್ ಜೊತೆ ಇಟ್ಕೊಂಡಿರಬೇಕು. ಆವಾಗ ಯಾವುದೇ ಥರ ಸಮಸ್ಯೆ ಬರೋದಿಲ್ಲ. ಇಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಉಟ್ಕೊಳ್ಳುತ್ತೆ, ನಮ್ಮಪ್ಪ ನನಗೆ ರೆಸ್ಟ್ರಿಕ್ಷನ್ ಮಾಡ್ತಾರೆ, ನನಗೆ ಒಂದು ಹೊಸ ಏನೋ ಒಂದು ಮಾಡಬೇಕು ಅಂತ ಅದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಕೊಡಲ್ಲ, ಬೆಂಬಲ ಕೊಡಲ್ಲ, 4 ಗೋಡೆ ಮಧ್ಯೆ ಕೂಡಾಕ್ತಾರೆ. ನಾನು ಹೊರಗಿನ ಜಗತ್ತು ನೋಡಬೇಕು, ಅವರಿಗೆ ತುಂಬ ಆಸೆಗಳಿರುತ್ತೆ. ನಾನು ಅವರೊಂದು ಟ್ಯಾಲೆಂಟ್ ತೋರಿಸ್ಕೊಬೇಕು, ಹೊರಗಡೆ ಸುತ್ತಬೇಕು, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ಲ ಹಾಗೆ. ತುಂಬ ಎಜುಕೇಟೆಡ್, ಇವಾಗೆಲ್ಲ ಎಜುಕೇಟೆಡ್ ಇರೋರು ಎಲ್ಲರಿಗೂ ಎಲ್ಲ ಥರದೊಂದು ಬುದ್ಧಿವಂತಿಕೆ ಇರುತ್ತೆ. ಅಂಥ ಒಂದು ಒಳ್ಳೆಯ ಕೆಲಸಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಡಿ, ಉತ್ತೇಜನ ನೀಡಿ. ಹಾಗೆ ನಿಮ್ಮ ಹೆಂಡತಿ ಅವರ ಒಂದು ಕನಸುಗಳನ್ನ ನಾಶ ಮಾಡಬೇಡಿ. ಅವ್ರಿಗೂ ಕೂಡ ಒಂದು ಎಜುಕೇಟೆಡ್ ಆಗಿದ್ದರೆ ಅವ್ರಿಗೂ ಕೂಡ ಏನೋ ಒಂದು ಆಸೆ ಇರುತ್ತೆ, ನಾನು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು, ನೆಕ್ಸ್ಟು ನಾವು ನನ್ನ ಫ್ಯಾಮಿಲಿ ನಾನು ಆಗಿರಬೇಕು, ಹೀಗಿರಬೇಕು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಸೆ ಆಕಾಂಕ್ಷೆಗಳಿರ್ತವೆ. ಅದಕ್ಕೆ ನೀವು ತಣ್ಣೀರು ಎರಚಬೇಡಿ. ಅದಕ್ಕೆ ನೀವು ಪ್ರೋತ್ಸಾಹ ಕೊಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಬೆಂಬಲ ಕೊಡಿ. ಆವಾಗ ಅವರು ಕೂಡ ಖುಷಿ ಆಗ್ತಾರೆ, ನನ್ನ ಗಂಡ ನನ್ನ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಅಂತೇಳಿ. ಹಾಗೆ ನಿಮ್ಮ ತಾಯಿಗೂ ಕೂಡ ಅಷ್ಟೇ ಫ್ರೀಡಮ್ನ ಕೊಡಿ. ಅಮ್ಮ ನೀನು ಹಾಗೇ ಇರಬೇಕು, ಹೀಗೆ ಇರಬೇಕು, ಅವಳಿಗೇನು ಹೇಳ್ಬೇಡ, ಇವ್ರಿಗೇನು ಹೇಳ್ಬೇಡ ಅಂತ ಹೇಳೋಕ್ಕೆ ಹೋಗಬೇಡಿ. ಅವ್ರು ಹಿರಿಯರು, ಅವ್ರು ಏನೋ ಒಂದು ಮಾತು ಹೇಳಿದ್ರು ಅದರಲ್ಲಿ ಒಂದು ಸತ್ಯ ಇರುತ್ತೆ, ಅದನ್ನು ಅರ್ಥಕೊಂಡು ನಾವು ಹೋಗೋದನ್ನು ಕಲಿಬೇಕು. ಕೆಲವೊಂದು ಸಮಯದಲ್ಲಿ ಅವ್ರು ಸ್ವಲ್ಪ ಹಾಗೆ ಹೀಗೆ ಮಾತಾಡ್ತಾರೆ, ಅನ್ಎಜುಕೇಟೆಡ್ ಆಗಿದ್ದರೆ ಅವರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ. ಬಟ್ ನಾವು ಎಜುಕೇಟೆಡ್ ಆಗಿರೋರು ಅದನ್ನು ಅರ್ಥ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅತ್ತೆ ಸೊಸೆಯೊಂದಿಗೆ ಯಾವ ರೀತಿ ಇರಬೇಕು ಅಂತ ಅಂದರೆ, ಒಬ್ಬ ತಾಯಿಯಾಗಿ ನಡ್ಕೊಬೇಕು. ಅವರು ಮದುವೆಯಾಗಿ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ. ಅಲ್ಲಿ ತನ್ನ ಅತ್ತೆ ಮಾವನೇ ತಂದೆ ತಾಯಿ ಅಂತ ಅಂದ್ಕೊಂಡು ಬದುಕಿ ಬಾಳೋದಕ್ಕೆ ಬಂದಿರ್ತಾರೆ. ಆವಾಗ ಅತ್ತೆ ಆದಂಥವ್ರು ಅವರ ಕರ್ತವ್ಯ, ಅವರ ರೋಲನ್ನು ಸರಿಯಾಗಿ ನಿಭಾಯಿಸಬೇಕು. ಸೊಸೆಯನ್ನು ಒಬ್ಬ ಮಗಳಾಗಿ ಟ್ರೀಟ್ ಮಾಡಬೇಕು. ಮನೆ ಕೆಲಸದವ್ರ ಥರ, ಮನೆ ಕೆಲಸದಾಕೆ ಥರ ಅವ್ರನ್ನ ಟ್ರೀಟ್ ಮಾಡಬಾರ್ದು. ಕತ್ತೆಯಂತೆ ವರ್ತಿಸ್ಬಾರ್ದು. ಕೆಲವು ಮನೆಗಳಲ್ಲಿ ಇರ್ತಾರೆ ಅತ್ತೆಯಂದಿರು, ಹೇಗೆ ಬೇಕು ಹಾಗೇ, ಹಾಗೆ ಮಾಡು, ಹೀಗೆ ಮಾಡು, ಅದು ಮಾಡು, ಇದು ಮಾಡು, ಒಂಥರ ಮನೆ ಕೆಲಸದವ್ರಿಗೆ ಟ್ರೀಟ್ ಮಾಡ್ದಂಗೆಲ್ಲ ಮಾಡ್ತಿರ್ತಾರೆ. ಅಂಥ ತಪ್ಪು ಕೆಲಸಗಳನ್ನ ಅತ್ತೆಯಂದಿರು ಮಾಡಬಾರ್ದು. ನೀವು ಅವ್ರನ್ನ ಮಗಳಾಗಿ ನೋಡಿದ್ರೆ ನಿಮಗೂ ಕೂಡ ರಿಟರ್ನ್ ಅವ್ರ ಕಡೆಯಿಂದ ತಾಯಿ ಪ್ರೀತಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಹಾಗೆ ಗಂಡ ಆದವನು ತಾಯಿ ಮಾತನ್ನ ಕೇಳಿಕೊಂಡು ಹೆಂಡತಿ ಮೇಲೆ ಹೊಡೆಯೋದಾಗಲಿ, ಕೂಗೋದಾಗಲಿ, ಬೈಯೋದಾಗಲಿ ಈ ಥರ ಕೆಲಸಗಳನ್ನ ಮಾಡಬೇಡಿ. ಎಲ್ಲರಿಗೂ ಫ್ರೀಡಮ್ನ ಕೊಡಿ, ಸ್ಪೇಸ್ನ ಕೊಡಿ. ಎಲ್ಲ ಸದಸ್ಯರ ಜೊತೆ ಕೂತು ಮುಕ್ತವಾಗಿ ಮಾತನಾಡಿ. 2026 ಹೊಸ ವರ್ಷ ಬರ್ತಾ ಇದೆ, ಏನು ಪ್ಲ್ಯಾನ್ ಮಾಡಬೇಕು, ನಾವು ಯಾವ ಥರ ಕೆಲಸ ಕಾರ್ಯಗಳನ್ನ ಮಾಡಬೇಕು, ನಮ್ಮ ಒಂದು ಮನಿ ಆದಾಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು, ಈ ಒಂದು ಹೊಸ ವರ್ಷದಲ್ಲಿ ನಾವು ಹೊಸ ಕಾರ್ ತೊಗೊಳ್ಬೇಕಾ, ಹೊಸ ಮನೆ ಕಟ್ಟಬೇಕಾ, ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ, ಏನೇನು ಪ್ಲ್ಯಾನಿಂಗ್ ಮಾಡಬೇಕು ಅಂತೇಳಿ ಎಲ್ಲರ ಜೊತೆ ಕೂತ್ಕೊಂಡು ಮುಕ್ತವಾಗಿ ಮಾತನಾಡಿ ಸಂತೋಷವಾಗಿರಿ ಸ್ನೇಹಿತರೆ. ಇದಾಗಿತ್ತು. ಇನ್ನೂ ಟಿಪ್ಸ್ಗಳು ಇದ್ದಾವೆ, ಇನ್ನೂ ಒಂದು 3 to 4 ಟಿಪ್ಸ್ ಇದೆ. ಸೊ ಈ ವಿಡಿಯೋ ಲೆಂತ್ ಆಗ್ತಿದೆ. ಸೊ ನಾನು ಅದನ್ನು ನೆಕ್ಸ್ಟು ಮತ್ತೆ ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡಿ ನಿಮಗೆ ಆ ಒಂದು 4 ಟಿಪ್ಸ್ ಬಗ್ಗೆ ನಾನು ಮತ್ತೆ ನಿಮಗೆ ಪೂರ್ತಿ ವಿವರವಾಗಿ ತಿಳಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕಾರ ಕೊಡಿ, ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟು ಮತ್ತೆ ಒಂದು ಈ ವಿಡಿಯೋದ ಮುಂದಿನ ಭಾಗ ಪಾರ್ಟ್ 2 ಅನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಓಕೆ, ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.